ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಟೋರಿ ಅದೇ ಲಸ್ಮಕ್ಕನ ಬಿಂದಿಗೆನ ಕತ್ಕೊಂಡು ಹೋಗಿದ್ಲಲ್ಲ ಭಾಗ್ಯಮ್ಮ, ಆ ಸ್ಟೋರಿಯ ಮುಂದುವರಿದ ಭಾಗನ ಮಾಡ್ತಾ ಇದ್ದೀವಿ. ಹಾಗೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೊನ್ನೆ ತಾನೇ ಲಸ್ಮಕ್ಕರು ಅತ್ತೆ ಕಾಶಿಗೆ ಹೋಗಿದ್ರಲ್ಲ, ಇವಾಗ ಎಲ್ಲಿಂದ ಬಂದ್ರು ಅಂತನ. ಆ ಕಥೆನೇ ಬೇರೆ, ಈ ಸ್ಟೋರಿನೇ ಬೇರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆ ಸ್ಟೋರಿನೂ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ. ಇದು ಬಿಂದಿಗೆ ಕಳೆದಿತ್ತಲ್ಲ, ಆ ಸ್ಟೋರಿಗೆ ಸಂಬಂಧಪಟ್ಟಂತ ಸ್ಟೋರಿ ಮುಂದುವರಿತಾ ಇದೆ. ನೋಡಿ, ಎಂಜಾಯ್ ಮಾಡಿ. ಏನೇ ಭಾಗ್ಯಮ್ಮ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡು. ಊರಾಗೆಲ್ಲನ ಭಾಗ್ಯಮ್ಮ ಕಳ್ಳಿ ಅಂತ ಮಾತಾಡ್ತಾ ಇದಾರಲ್ಲಿ. ನೀನ್ ಯಾಕೆ ಕತ್ಕೊಂಡು ಹೋಗಿದ್ದೆ ಲಸ್ಮಕ್ಕನ್ ಬಿಂದಿಗೆನ? ಬಿಡೆ ನಿಂಗಿ, ಮಾತಾಡ್ಕೊಂಡ್ಲಿ. ಅದಕ್ಕೆ ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕಾಗೈತಿ? ಒಂದ್ ದಿವಸ ಮಾತಾಡ್ತಾರೆ, 2 ದಿವಸ ಮಾತಾಡ್ತಾರೆ, 3ನೇ ದಿವಸದಾಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಆತಲ್ಲ. ಅದ್ ಸರಿ, ನಿನ್ ಬಿಂದಿಗೆ ಕತ್ಕೊಂಡು ಹೋಗಿರೋದು ಯಾರು ನೋಡಿರ್ಲಿಲ್ಲ ತಾನೇ? ಹೆಂಗ್ ಗೊತ್ತಾಯ್ತು ಅವಳಿಗೆ ಲಸ್ಮಕ್ಕುಗೆ ನೀನೇ ಬಿಂದಿಗೆ ಕತ್ಕೊಂಡು ಹೋಗಿರೋದು ಅಂತಾನ? ಅಯ್ಯೋ, ಯಾರು ನೋಡಿರ್ಲಿಲ್ಲ ಕಣೆ ನಿಂಗಿ. ಏನ್ ಮಾಡ್ತೀಯ? ನಾನು ತಕೊಂಡೋಗಿ ಮನೆಗೆ ಕಿಕ್ಕಿದ್ದೆ. ನನ್ ಗಂಡ ಅದೆಲ್ಲಿ ನೋಡಿದ್ನೋ ಏನ್ ಕತ್ತೀಯ, ಇದು ಯಾವ ಬಿಂದಿಗೆ ಅಂತ ಹೊರಗಿಡ್ಕೊಂಬಂದ. ಅವಾಗ್ಲೇ ಬಾಣ ಬಂದು ಎಲ್ಲ ಕೇಳಿಸ್ಕೊಂಡ್ಬಿಟ್ಲು. ಲಸ್ಮಕ್ಕನ್ ಬಿಂದಿಗೆನ ನಾನ್ ಕತ್ಕೊಂಬಂದಿನಿ ಎಂಬುದು ಅವಳಿಗೆ ಗೊತ್ತಾತ. ಅದಕ್ಕೆ ನಾನು 7 ಬೇಡ ಕಣೆ, 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು 50 ರೂಪಾಯಿ ಸುಮ್ಮನೆ ಕೊಟ್ಟಿದ್ರು ಆಗೋದು. ಏನ್ ಮಾಡ್ತೀಯ? ಬಾನು ಬಂದು ಕೇಳಿದಾಗ ನಾನು ಅವಳನ್ನ ಬೈದ್ ಕೊಡಿಸ್ತಿ. ಅವಳು ಅದೇ ಸಿಟ್ಟಿಗೆ ಹೋಗಿ ಲಸ್ಮಕ್ಕಂತ ಫಿಟ್ಟಿಂಗ್ ಕೇಳಾಳೆ. ಅವಳಿಂದಾನೇ ಗೊತ್ತಾತು. ನಾನು 50 ರೂಪಾಯಿ ಕೊಟ್ಟಿದ್ರು ಕೊಡ್ತಿದ್ದೆ ಮಂಗಾತು ಹೋಗತ್ತ. ಭಾಗ್ಯಕಯ್ಯ, ಸುಮ್ಮನಿರತ್ಲಾಗೆ ನೀನ್ ಬಿಂದಿಗೆ ಕತ್ಕೊಂಡ್ಬಂದಿಕ್ಕೆ ಆ ಲಸ್ಮಕ್ಕರ ಅತ್ತೆ ಅವಳಿಗೆ ಸರಿಯಾಗಿ ಮಕ್ಕಳು ಬೊಯ್ದು ಮನೆಯಿಂದ ಆಚೆಗೆ ಹಾಕಿದ್ಲು. ಅದನ್ನ ನೋಡಕ್ಕೆ ಒಂಥರ ಖುಷಿ ಆಗೋದು. ಲಸ್ಮಕ್ಕನ್ನ ಮನೆಯಿಂದ ಆಚೆಗೆ ಹಾಕಿದ್ರಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ಏನಂಗೆ ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ನಾನು ಮೆರೀತಿದ್ಲು. ಎಲ್ಲಾರನ್ನು ಬೈಕೊಂಡು ಓಡಾಡಾಳು. ಅವ್ಳಿಗೆ ಹಂಗೆ ಆಗ್ಬೇಕು. ಸುಮ್ಮನಿರು, ಒಳ್ಳೆ ಕೆಲಸನೇ ಮಾಡಿದ್ಯಾ. ಕಣೆ ಗೌರಿ, ನನಗೂ ಅದೇ ಖುಷಿ. ಬಿಂದಿಗೆ ಕಳೆದೋಗಿರೋ ವಿಷಯನ ಅತ್ತಿಗೆ ಹೇಳಿರ್ಲಿಲ್ಲ ಅವಳು. ನಾನು ಅವ್ರ ಅತ್ತೆ ತಗೆ ಸರಿಯಾಗಿ ಬಯಸ್ಬೇಕು ಇವಳ ಅಂತನ ನಾನೇ ಹೋಗಿ ಅವ್ರ ಅತ್ತಿಗೆ ಹೇಳ್ದೆ. ಬಿಂದಿಗೆ ಕಳ್ಕೊಂಬಂದಿದ್ರೆ ನಿನ್ ಸೊಸೆ ನಿನ್ ಗಂಡ ಕೊಡ್ಸಿದ್ ಬಿಂದಿಗೆನ ಅಂತನ ನಾನೇ ಅವ್ರ ಅತ್ತಿಗೆ ಹೇಳಿದ್ದು. ಎಲ್ಲ ಸೋಡಾ ಬುಡ್ಡಿ, ಬಿಂದಿಗೆ ಕದ್ದು ನಮ್ಮ ಅತ್ತೆ ತಾಗೆ ನಾನು ಬಯಸ್ಬೇಕು ಅಂತನ ನಮ್ಮ ಅತ್ತಿಗೆ ಗೊತ್ತಾಗಂಗ್ ಮಾಡಿದ್ದು ನೀನೇನಾ? ನಿನಗಿನ್ನೆಷ್ಟು ಧೈರ್ಯ ಇರ್ಬೇಕು. ನಾನು ಅದ್ ಹೆಂಗ್ ಗೊತ್ತಾತು ಅಂತ ನನಗ್ ಗೊತ್ತಾಗ್ಲಿಲ್ಲ. ನೀನೇನಾ ನಮ್ಮ ಅತ್ತೆ ಫಿಟ್ಟಿಂಗ್ ಇಕ್ಕಿದ್ದು? ಇರು ಮಾಡ್ತೀನಿ. ಹೋದ್ರೆ ಹೋಗ್ಲಿ ಅಂತ ಗುಂಡ ಕೈನ್ ಮಾತು ಕೇಳಿ ಅವತ್ತು ನೀನ್ ಬಿಟ್ಟೆ. ಇವತ್ ಬಿಡ್ತೀನಿ ಅನ್ಕೊಂಡಿದ್ಯಾ? ಇವತ್ ನೋಡು ಹೆಂಗ್ ಮಾಡ್ತೀನಿ ನಿನಗೆ ಅಂತಾನ. ಲೇ ಭಾಗ್ಯಮ್ಮ, ಎಂತ ಖತರ್ನಾಕ್ ಮುಂಡೆನೆ ನೀನು. ಅಲ್ಲ, ಬಿಂದಿಗೆನು ನೀನೇ ಕದ್ದು ಅತ್ತೆ ಸೊಸೆಗೂ ಜಗಳ ತಂದಿಕ್ಕಿದ್ದೆ. ಬಿಂದಿಗೆ ಕಳೆದಿದ್ದಾಳೆ ನಿನ್ ಸೊಸೆ ಅಂತಾನ. ಬಾರಿ ಇದೆಯಾ ಬಿಡೆ ನೀನು. ಸುಂಕು ಕಳೆ ನಿಂಗಿ. ಇವಳು ಅವಳ ಪರವಾಗಿ ಮಾತಾಡಕ್ ಬಂದ್ಬಿಟ್ಲು. ಲಸ್ಮಕ್ಕ 7 ಜನಕ್ಕೆ ಫಿಟ್ಟಿಂಗ್ ಇಕ್ತಾಳೆ. ನಿನ್ಗೇನ್ ಗೊತ್ತಿಲ್ವೇ? ಎಲ್ಲಾರ್ಗು ಅವಳು ಫಿಟ್ಟಿಂಗ್ ಇಕ್ಕೊಂಡು ಓಡಾಡಾಳು. ಅಕ್ಕೆ ಮತ್ತಿಗೆ ನಾನು ಅವಳಿಗೆ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ದು. ಸುಮ್ನಿರು, ಅವಳಿಗೆ ಹಂಗೆ ಆಗ್ಬೇಕು. ಅವ್ರ ಅತ್ತೆ ಬೈದು ಮನೆಯಿಂದ ಆಚೆಗೆ ಹಾಕ್ದಾಗ ಅವಳ ಮಕ ನೋಡಕ್ ಆಗ್ತಿರ್ಲಿಲ್ಲ. ನನಗಂತ ಅವಳ ಮಕ ನೋಡಿದ್ರೆ ನಗು ಬರೋದು ಹಂಗೇನೆ. ಆಳ್ಸಿದ್ದು ಉಪ್ಪಿಟ್ಟಾಗಿತ್ತವಳ್ದು ಮಕ ಅವತ್ತು. ಎಲ್ಲ ಸೋಡಾ ಬುಡ್ಡಿ. ಅಲ್ಲ, ನಾನ್ ಬೇಜಾರಾಗಿರೋದ್ ನೋಡಿದ್ರೆ ನಿನಗ್ ಖುಷಿ ಆಗ್ತಿತ್ತಾ? ಇವತ್ ನೋಡು ಹೆಂಗ್ ಮಾಡ್ತೀನಿ, ಅದನ್ನ ಉಲ್ಟಾ ಆಗಂಗ್ ಮಾಡ್ತೀನಿ. ನಿಂಗಿ ಇವಾಗಿನ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ ಕಣೆ ಲಸ್ಮಕ್ಕ. ನೋಡಿ ನೀನೇ ಬಂದಿದ್ಯಾ. ನೀನ್ 100 ವರ್ಷ ಆಯಸ್ ಕಣೆ ಲಸ್ಮಕ್ಕ. ನನಗೂ ಗೊತ್ತೇಳು. ಅಂದ್ರೆ ಲಸ್ಮಕ್ಕ, ನೀನು ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ? ನೀವ್ ಮಾತಾಡಿದ್ ನಾನು ಯಾಕೆ ಕೇಳಿಸ್ಕೊಂಬನ? ನಾನು ಈ ಊರಾಗೆ ತುಂಬಾ ಫೇಮಸ್ ಅಲ್ವಾ? ಅದಕ್ಕೇನೆ ಜನಗಳು ಎಲ್ಲೋದ್ರೂ ನನ್ನ ಬಗ್ಗೆನೇ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ಹಂಗಂದೆ. ನೀವು ನನ್ನ ಬಗ್ಗೆನೇ ಮಾತಾಡ್ತಿದ್ರೇನೋ ಅಂತನ ನನಗೂ ಗೊತ್ತು ಅಂತ ಅಂದೆ ಅಷ್ಟೇನೆ. ಹೌದಾ, ಇವಾಗ ಬಂದೇನೆ ಲಸ್ಮಕ್ಕ. ಏನೇ ಸಮಾಚಾರ? ಎಲ್ಲಿಗೆ ಹೋಗ್ತಾ ಇದೀಯ? ಎಲ್ಗೂ ಇಲ್ಲ ಕಣೆ ಭಾಗ್ಯಮ್ಮ, ನಿನ್ನೆ ಹುಡಿಕೊಂಡ್ ಬಂದೆ ನಾನು. ನನ್ನ ಯಾಕೆ? ಏನಿಲ್ಲ ಕಣೆ ಭಾಗ್ಯಮ್ಮ, ಅದೇ ನೀನು ನಮ್ ಸ್ಟೀಲ್ ಬಿನ್ಗೆ ಕದ್ದಿದ್ದಲ್ಲ, ಅದನ್ನ ನಮ್ಮ ಅತ್ತೆ ತಾಗಿ ಹೇಳ್ದೆ ಭಾಗ್ಯಮ್ಮನೆ ಕದ್ದಿದ್ದು ಅಂತಾನ. ಅದಕ್ಕೆ ನಮ್ಮ ಅತ್ತೆ ನಂಬಲೇ ಇಲ್ಲ. ಅವಳ ಕತ್ಕೊಂಡು ಹೋಗ್ತಾಳೆ, ನೀನೇ ಕರ್ಕೊಂಡ್ ಬಂದಿದ್ಯಾ ಎಲ್ಲನ ತಕೊಂಡೋಗಿ ಅಂತ ಅಂತು ನಮ್ಮ ಅತ್ತೆ. ಅದಕ್ಕೇನೆ ನಾನು ಇಲ್ಲ ಕಣತೆ ಕದ್ಕೊಂಡು ಹೋಗಿದ್ಲು ಅಂತಂದ್ರೆ ನಂಬಲೇ ಇಲ್ಲ. ಅದಕ್ಕೇನೆ ಬೇಕಂದ್ರೆ ಅವಳೇ ಕರ್ಕೊಂಬಂದು ಅವಳೇ ಒಪ್ಕೊಂಬ್ಲಿ ಕದ್ದಿದ್ ನಾನೇ ಅಂತಾನ. ಕದ್ದಿದ್ದು ಅವಳೇ ಅಂತ ಆದ್ರೆ ಅವಳಿಗೆ ಏನಾದ್ರೂ ಕೊಡ್ಬೇಕು ಅಂತ ಇದ್ದೀನಿ ಕಣಿ ಅಂತ ಹೇಳಿದ್ಲು ನಮ್ಮ ಅತ್ತೆ. ನಾನು ಹೇಳಿದೆ ನಂಬ್ತಾನೆ ಇಲ್ಲ. ಇದೇನೆ ಲಸ್ಮಕ್ಕ ಹಿಂಗ್ ಹೇಳ್ತಾ ಇದ್ಯಾ? ಅಲ್ಲ, ಬಿಂದಿಗೆ ಕದ್ದವ್ರಿಗೆ ಏನಾದ್ರೂ ಬಹುಮಾನ ಕೊಡ್ತಿತ್ತಂತೆ ನಿಮ್ಮತ್ತೆ. ಯಾಕೆ ಅಂದ್ರೆ ನಮ್ಮ ಅತ್ತಿಗೆ
ನನ್ನ ಮೇಲೆ ಜಾಸ್ತಿ ಅನುಮಾನ. ನಾನೇ ಎಡವಟ್ ಕೆಲಸ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಅಂತಾನ. ಅದ್ ಯಾರ್ ಕದ್ದಿದ್ದಾರೆ ಕರ್ಕೊಂಬಂದು ನನ್ ಮುಂದೆ ನಿಲ್ಸು, ಅವರೇ ಒಪ್ಕೊಂಬ್ಲಿ. ಬೇಕಂದ್ರೆ ಒಪ್ಕೊಂಡವ್ರಿಗೆ ಏನಾದ್ರೂ ಒಂದ್ ಬಹುಮಾನ ಕೊಡ್ತೀನಿ ನನ್ ಕಡೆಯಿಂದನ ಅಂತಾನ ಹೇಳ್ತು ನಮ್ಮ ಅತ್ತೆ. ಬಾರೆ ಭಾಗ್ಯಮ್ಮ ಹೋಗೋಣ, ನಮ್ಮ ಅತ್ತೆ ಬಹುಮಾನ ಕೊಡ್ತಾರಂತೆ ನಿನ್ಗೆ. ನೀನೇ ಹೇಳು, ನೀನೇ ಒಪ್ಕ. ನಾನೇ ಕತ್ಕೊಂಡು ಹೋಗಿದ್ದು ಗುಡಿಗಿಂದ ಬಿಂದಿಗೆನ ಅಂತಾನ ನೀನೇ ಒಪ್ಕೊಂಡ್ರೆ ನಮ್ಮ ಅತ್ತೆ ನಿನ್ಗೆ ಏನ್ ಕೇಳಿದ್ರು ಕೊಡ್ತಾರೆ. ಬಾ ಹೋಗೋಣ. ಹೌದೇನಿಲ್ಲ ಸ್ಮಕ್ಕ, ನಿಮ್ಮ ಅತ್ತೆ ಅಷ್ಟೊಂದು ಒಳ್ಳೆಯವರ? ಕದ್ದಿರೋರ್ಗು ಬಹುಮಾನ ಕೊಡುವಷ್ಟು? ಕಣಿ, ಏನ್ ಅನ್ಕೊಂಡಿದ್ಯಾ ನಮ್ಮ ಅತ್ತೆನಾ? ಬಾ ಹೋಗೋಣ ಇವಾಗ. ಸರಿ ಸರಿ ನಡಿ. ಭಾಗ್ಯಮ್ಮ, ನನ್ಗೆ ಯಾಕೋ ಅನುಮಾನ ಕಣಿ. ಈ ಲಸ್ಮಕ್ಕ ಹೇಳ್ತಿರೋದ್ರಾಗೆ ನನಗೆ ನಂಬಿಕೆನೆ ಗೊತ್ತಿಲ್ಲ. ಯೋಚನೆ ಮಾಡು ಇನ್ನೊಂದ್ಸರಿನಾ. ನಿನ್ಗೆ ಎಲ್ಲದ್ರಾಗೂ ಅನುಮಾನನೇ. ಸುಮ್ಮನೆ ಬಾ. ಹೇಳ್ತಾ ಇದ್ದೆ ಅಂತಾನೆ ಲಸ್ಮಕ್ಕ. ನಾನೇ ಹೋಗಿ ಒಪ್ಕೊಂಡ್ರೆ ಅವ್ರ ಅತ್ತೆ ಬಹುಮಾನ ಕೊಡ್ತಾಳೆ ಅಂತಾನ. ನೀನ್ ಬರಂಗಿದ್ರೆ ಬಾ, ಬಿಟ್ರೆ ಬಿಡು, ನಾನಂತೂ ಹೋಗಿ ಇಸ್ಕೊಂಬತ್ತೀನಿ. ಸರಿ ನಡಿಯ ಭಾಗ್ಯಮ್ಮ, ನಾನು ನನ್ ಕಣ್ಣಾರೆ ನೋಡ್ತೀನಿ ಅದೇನ್ ಬಹುಮಾನ ಇಸ್ಕೊಂತೀಯ ಅಂತಾನ. ನಡಿ ಬತ್ತೀನಿ. ಓಕೆ ಭಾಗ್ಯಮ್ಮ, ಹೋಗು. ನಮ್ಮತ್ತೆ ಬಾಗ್ಲಾಗೆ ನಿಂತೇವಳೆ. ಹೋಗಿ ನಾನೇನೆ ನಿನ್ ಬಿಂಗಿನ ಕತ್ಕೊಂಡು ಹೋಗಿದ್ದು ಅಂತ ಹೇಳು. ಅವಾಗ ನಿನಗೆ ಒಳ್ಳೆ ಬಹುಮಾನ ಕೊಡ್ತಾಳೆ ನಮ್ಮತ್ತೆ. ಹೋಗು. ಏನ್ ಕಾಳಕಯ್ಯ, ಆರಾಮ? ಅಲ್ಲ ಬಿಂದಿಗೆ ಯಾಕೋ ಇಲ್ಲಿ ಹೊರ ಕಿಚ್ಚನ್ ಕುಕ್ಕಣಿದ್ಯಾ? ಯಾಕೆಂದ್ರೆ ಅದು ಎಲ್ಲ ಕಳೆದೋಗಿತ್ತಲ್ಲ. ಅವಾಗ ಯಾರ್ಯಾರೋ ಮುಟ್ಟಿ ಕೊಳೆ ಆಗಿತ್ತು, ಅದಕ್ಕೆ ತಿಕ್ಕಿ ಒಣಗಿಕ್ಕಿದೀನಿ ಬಿಸ್ಲಾಕಿ. ಕಾಳಕಯ್ಯ, ಆ ಬಿಂದಿಗೆನ ಕತ್ಕೊಂಡು ಹೋದರು ಬೇರೆ ಯಾರು ಅಲ್ಲ, ನಾನೇನೆ. ಅಲ್ಲ ಬಿಂದಿಗೆ ಕದ್ದಿರೋರ್ಗೆ ಏನೋ ಬಹುಮಾನ ಕೊಡ್ತೀನಿ ಅಂತಂದಂತೆ. ಅವ್ರಾಗೆ ಅವ್ರು ಬಂದು ನನ್ ಮುಂದೆ ಒಪ್ಕೊಂಡ್ರೆ ಕೊಡಕ್ಕ ಬಹುಮಾನನ ಏನ್ ಕೊಡ್ತೀಯಾ? ಏನು, ನನ್ನ ಬಿಂದಿಗೆನ ನೀನ ಕತ್ಕೊಂಡು ಹೋದಳು? ಕಣಕ, ಅವತ್ತು ಕಟ್ಟೆ ಮೇಕಿಕ್ಕಿ ಒಳಕ್ ಹೋದ್ಲು ಕೈ ಮುಗ್ ಬತ್ತೀನಿ ಅಂತಾನ. ನಾನು ಇದೇ ಒಳ್ಳೆ ಚಾನ್ಸು ಬಿಂದಿಗೆ ತಕೊಂಡೋಗಕ್ಕೆ ಅಂತ ತಕೊಂಡೋಗಿ ನಮ್ಮ ಮನೆಗೆ ಬಚ್ಚಿಕ್ ಬಂದಿದ್ದೆ. ನಾನೇನೆ ಕತ್ಕೊಂಡು ಹೋಗಿದ್ದವು. ಎಲ್ಲ ಬಾಗಿ, ಅಲ್ಲ ನನ್ನ ಗಂಡನ ನೆನಪಿಗಾಗಿ ನಾ ಇಕ್ಕೊಂಡಿರೋ ಬಿಂದಿಗೆನ ನೀನ್ ಕತ್ಕೊಂಡು ಹೋಗಿದ್ಯಾ? ಕತ್ಕೊಂಡು ಹೋಗಿ ಅದನ್ನ ನಂತಾಗ ಬಂದು ಹೇಳಿ ನಾನು ನನ್ನ ಸೊಸೆ ಗುದ್ದಾಡಂಗ್ ಮಾಡಿದ್ಯಾ. ಆಮೇಲೆ ತಿರ್ಗಾ ಇವಾಗ ನನ್ನ ಮುಂದೆನೆ ಬಂದು ಬಿಂದಿಗೆ ಕತ್ಕೊಂಡು ಹೋಗಿದ್ ನಾನೇ ಅಂತ ಹೇಳ್ತಾ ಇದ್ಯಾ? ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು? ಏನೋ ಹೇಳ್ದಂಗಾತು. ಏನಕ್ಕ? ಅಲ್ಲ ನಾನೇ ಕತ್ಕೊಂಡು ಹೋಗಿದ್ದು ಅಂತ ಹೇಳ್ತಾ ಇದ್ದೀನಿ. ನೀನು ಏನೋ ಬಹುಮಾನ ಕೊಡ್ತೀನಿ ಅವರಾಗಿ ಅವ್ರು ಒಪ್ಕೊಂಡ್ರೆ ಅಂತ ಹೇಳಿದ್ದಂತೆ. ಕೊಡಕ ಬಹುಮಾನನ ಜಲ್ದು ಹೋಗ್ಬೇಕು. ಈಗ ನೋಡ್ರಿ ಸೋಡಾ ಬುಡ್ಡಿಗೆ ನಮ್ಮ ಅತ್ತೆ ಹೆಂಗೆ ಕೊಡ್ತಾಳೆ ಮಾಂಜನ ಅಂತಾನ. ಏನು ಬಹುಮಾನ ಬೇಕಾ? ಬಹುಮಾನ ಒಂದಿಟ್ಟು ಹತ್ರಕ್ ಬಾ ಇಲ್ಲಿ. ಬಂದೆ ಕೊಡಕ ಜಲ್ದು. ಅಯ್ಯಪ್ಪ, ಹೋಯ್ತು ನನ್ನ ತಲೆ ಕಿವಿ. ಅಯ್ಯೋ ಯಾಕ ಬಿಡಕ್ಕ, ಯಾಕಕ್ಕ ಹಿಂಗ್ ಹೋಯ್ತಾ ಇದೆಯಾ? ಬಹುಮಾನ ಕೊಡ್ತೀನಿ ಅಂತ ಕರೆದು. ಅಯ್ಯಯ್ಯೋ, ಬಹುಮಾನ ಬೇಕೇನೆ? ಬಹುಮಾನ? ಅಲ್ಲ ನನ್ ಬಿಂದಿಗೆನೆ ಕತ್ಕೊಂಡು ಹೋಗೋವಷ್ಟು ಧೈರ್ಯನೇನೆ ನಿನಗೆ? ಕತ್ಕೊಂಡು ಹೋಗಿದ್ದು ಅಲ್ದೇನೆ ನನಗೂ ನನ್ನ ಸೊಸೆಗೂ ಗುದ್ದಾಟ ತಂದಿಕ್ಕಿ. ಪಾಪ ನನ್ನ ಸೊಸೆ ಏನು ತಪ್ಪು ಮಾಡಿಲ್ಲ, ಅವಳ ಮನೆ ಬಿಟ್ಟು ಓಡ್ಸಂಗ್ ಮಾಡಿದ್ಯಾ? ನಿನಗಿನ್ ಎಷ್ಟು ಇರ್ಬೇಡು. ಈ ಕಾಳಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನೀನು ಹೆಂಗ ಆಡ್ಸಿರೋನು ಆಡ್ತೀನಿ ಅಂತ ಅನ್ಕೊಂಡಿದ್ಯಾ ನನ್ನ? ತಕ ಬೇಕಾ ಬಹುಮಾನ? ಇನ್ನ ಬೇಕಾ ಸಾಕ? ಅಯ್ಯಯ್ಯೋ ಯಾಕ ಬಿಡಕ, ಬಿಟ್ಬಿಡಕ. ನಿನ್ ಬಹುಮಾನನೂ ಬೇಡ, ನಿನ್ ಸವಾಸನೂ ಬೇಡ, ಇನ್ನೆಂದೂ ಇಂಥ ಕೆಲಸ ಮಾಡಲ್ಲ. ಬಿಟ್ಬಿಡಕ ನನ್ ಬಿಟ್ಬಿಡಕ ಕಾಳಕಯ್ಯ. ನನಗ್ ಗೊತ್ತಿತ್ತು ಹಿಂಗೆ ಆಗುತ್ತೆ ಇದು ಅಂತನ. ನಾನು ಹೇಳ್ದೆ ಈ ಸೋಡಾ ಬುಡ್ಡಿಗೆ ಬ್ಯಾಡ ಕಣೆ, ನನ್ಗೆ ಯಾಕೋ ಅನುಮಾನ ಅಂತಾನ. ಬಹುಮಾನ ಸಿಗುತ್ತೆ ಅಂತಾನ ಕುಣ್ಕೊಂಡ್ ಬಂದ್ಲು. ಇಷ್ಟ ಇವಾಗ ಚೆನ್ನಾಗಿ ಬಹುಮಾನನ. ಅತ್ತೆ ಪಾಪ ಅವಳಿಗೆ ಬಹುಮಾನ ಇನ್ನನ ಕೊಟ್ಟಿರೋದು ಸಾಕಾಗಿಲ್ಲ ಅನ್ಸುತ್ತೆ. ಇನ್ನೊಂದೆರಡು ಕೊಡ್ರಿ, ಸುಮ್ಮನೆ ಇದ್ದೀರಲ್ಲ. ಕೊಡೋದ್ ಕೊಟ್ಟಿದ್ದೀರಾ, ಸರಿಯಾಗಿ ಕೊಡ್ಬೇಕು. ಅಯ್ಯಯ್ಯೋ ಲಸ್ಮಕ್ಕ, ಬಿಟ್ಬಿಡೆ ನನ್ನ ತಪ್ಪದು ಕಣೆ. ನಿನ್ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡು ಅಂತ ಹೇಳೆ ನಿಮ್ಮ ಅತ್ತಿಗೆ. ಅಯ್ಯಯ್ಯೋ ನಾನೆಂದು ಇಂಥ ಕೆಲಸ ಮಾಡಲ್ಲ, ಬಿಟ್ಬಿಡೆ ಲಸ್ಮಕ್ಕ ನನ್ನ. ನಿಮ್ಮ ಅತ್ತಿಗೆ ಹೇಳೆ. ಅತ್ತೆ ಬಹುಮಾನ ಸಾಕಂತೆ, ಬಿಡಿ ಹೋಗ್ಲಿ. ಹೆಂಗೆ ನಮ್ಮ ಐಡಿಯಾ? ಅಲ್ಲ ಈ ಫಿಟ್ಟಿಂಗ್ ಲಸ್ಮಕ್ಕೂಗೇನೆ ಫಿಟ್ಟಿಂಗ್ ಇರ್ತಾಳಲ್ಲ ಈ ನಿರ್ಭಾಗ್ಯ, ಇವಳಿಗಿನ್ ಎಷ್ಟಿರ್ಬೇಡ. ನಾವು ಅಂದ್ರೆ ಏನ್ ಅಂದ್ಕೊಂಡಿದ್ದಾಳೆ? ಈ ಒನ್ ಅಂಡ್ ಓನ್ಲಿ ಲಸ್ಮಕ್ಕನ್ ತಂಟಿಗೆ ಬಂದರ್ನ ಎಂದ್ಗೂ ಸುಮ್ಮನೆ ಬಿಡಲ್ಲ ಈ ಲಸ್ಮಕ್ಕ.